ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಶ್ಯಾಮಾ, ಬಂದ್ವಿ ಅತ್ತೆ. ನಿಮ್ಮನ್ನ ಹೀಗ್ ನೋಡ್ತಾ ಇದ್ರೆ ತುಂಬಾ ಖುಷಿ ಆಗ್ತಿದ್ಯಮ್ಮ. ನೋಡಕ್ಕೆ ಮುದ್ದಾಗಿದ್ದೀರಾ. ನನ್ ದೃಷ್ಟಿನೇ ತಾಗೋ ಹಾಗಿದೆ. ಪುಟ್ಟ, ಇಷ್ಟೊತ್ತ ರೆಡಿ ಆಗೋಕೆ? ಇವನಾಗ್ಲೇ ರೆಡಿ ಆಗಿದ್ದ ಅಕ್ಕ. ಅವನ್ ಡ್ಯಾಡಿನೇ ಇಷ್ಟ ಹೊತ್ತು ಮಾಡಿದ್ದು. ಇಷ್ಟಕ್ಕೂ ಯಾವ ಹೆಸರು ಫೈನಲ್ ಮಾಡಿದ್ರಿ? ಯಾಕೋ ಹಾಗ್ ನೋಡ್ಕೋತಿದ್ದೀರಾ? ಇನ್ನೂ ಹೆಸರು ಡಿಸೈಡ್ ಮಾಡಿಲ್ವಾ? ಅದೇನಿಲ್ಲ ಮಮ್ಮಿ, ಸ್ವಾಮೀಜಿ ಏನೋ ಆ ಅಕ್ಷರದಿಂದ ಇಡಿ ಅಂದ್ರು ಅಲ್ವಾ. ಶ್ಯಾಮಾಗೆ ಕೃಷ್ಣನ್ ಹೆಸರು ಬರಬೇಕು ಅಂತ ಇದೆ. ಅದಕ್ಕೆ ಇಬ್ರು ಸೇರಿ ಆನಂದ ವಿಹಾರಿ ಅಂದ್ಕೊಂಡ್ವಿ. ತುಂಬಾ ಚೆನ್ನಾಗಿದೆ ಕಣೋ. ಮಾವ, ಇವನ್ಗೆ ಆ ಕೃಷ್ಣನ್ ಆಶೀರ್ವಾದದ ಜೊತೆಗೆ ನಿಮ್ಮ ಆಶೀರ್ವಾದನೂ ಇರಬೇಕು. ಅದಕ್ಕೆ ನಿಮ್ಮ ಹೆಸರು ಆ ಕೃಷ್ಣನ್ ಹೆಸರು ಇರೋ ಹಾಗೆ ಆನಂದ ವಿಹಾರಿ ಅಂತ ಇಡ್ಬೇಕು ಅನ್ಕೊಂಡಿದೀವಿ. ಆನಂದ ವಿಹಾರಿ ತುಂಬಾ ಚೆನ್ನಾಗಿದೆಯಮ್ಮ, ತುಂಬಾ ಚೆನ್ನಾಗಿದೆ. ಮಾವ, ಇವನ್ ಹೆಸರನ್ನ ಮೊದ್ಲು ನೀವೇ ಹೇಳ್ಬೇಕು. ಇಲ್ಲಮ್ಮ, ತಂದೆ ತಾಯಿ ಮೊದಲು ನೀವ್ ಹೇಳ್ಬೇಕು. ಅದಾದ್ಮೇಲೆ ನಾನು ನಿಮ್ಮತ್ತೆ ಹೇಳ್ತೀವಿ. ಇಲ್ಲ ಮಾವ, ನೀವು ದೊಡ್ಡವರು, ಇವನು ನಿಮ್ ವಂಶೋದ್ಧಾರಕ. ಅದಕ್ಕೆ ಮೊದ್ಲು ನೀವ್ ಹೇಳಿದ್ರೆ ಚೆನ್ನಾಗಿರತ್ತೆ. ಹೌದು ಡ್ಯಾಡಿ, ಫಸ್ಟ್ ನೀವೇ ಅವನ್ ಕಿವಿನಲ್ಲಿ ಹೇಳಿ. ಒಂದು ನಿಮಿಷ ನಮ್ಮ ಬಾಕಂದ. ಓ ಏ ಕಂದ, ಇದು ನಿನ್ ತಾತ ನಿನ್ ಕೊಡ್ತಿರೋ ಗಿಫ್ಟು. ಅಚ್ಚು. ಈಗ ರಾಜ್ಕುಮಾರ್ ಅಂತರ ಇದೆಯಾ ಕಂದ? ಹಾ ಅಶೋಕ್, ಪುರೋಹಿತರು ಹೇಳಿದ ಮುಹೂರ್ತ ಬಂತ? ಆಗಿದೆ ಡ್ಯಾಡಿ. ಓಕೆ. ಆನಂದ ವಿಹಾರಿ, ಆನಂದ ವಿಹಾರಿ, ಆನಂದ ವಿಹಾರಿ. ಆನಂದ ವಿಹಾರಿ, ಆನಂದ ವಿಹಾರಿ, ಆನಂದ ವಿಹಾರಿ. ಆನಂದ ವಿಹಾರಿ, ಆನಂದ ವಿಹಾರಿ. ಅಲ್ಲೇ ಚಿನ್ನ. ನೀನ್ ತುಂಬಾ ದೊಡ್ಡ ವ್ಯಕ್ತಿ ಆಗ್ಬೇಕು. ನಿನ್ನ ನೋಡಿ ನಾವೆಲ್ಲ ಹೆಮ್ಮೆ ಪಡೋ ಸ್ಥಾನಕ್ಕೆ ನೀನ್ ಹೋಗ್ಬೇಕು. ಪಾಪುನ ತೊಟ್ಲಲ್ಲಿ ಹಾಕಮ್ಮ. ಪಾಪ, ಶ್ಯಾಮ ಅವರೆಲ್ಲ ಮಗುನ ನೋಡಿ ಖುಷಿ ಪಡ್ತಾ ಇರ್ತಾರೇನೋ. ಅವನೇ ಅವ್ರ ನಿಜವಾದ ಮಗ ಅನ್ಕೊಂಡು, ಅವನೇ ಅವರಿಗೆ ನಿಜವಾದ ಮೊಮ್ಮಗ ಅನ್ಕೊಂಡು ಎಲ್ಲರೂ ಸಂಭ್ರಮ ಪಡ್ತಾ ಇರ್ತಾರೆ. ಆದರೆ ಅವ್ರ ರಕ್ತ ಹಂಚ್ಕೊಂಡು ಹುಟ್ಟಿರೋನು ಅವನಲ್ಲ ಅನ್ನೋ ನಿಜ ತಿಳಿದಾಗ ಎಲ್ರಿಗೂ ಒಂದೇ ಸಲ ಎದೆ ಒಡೆದು ಹೋಗುತ್ತೆ. ಈಗ ನೀವು ಎಷ್ಟೇ ಸಂಭ್ರಮ ಪಟ್ಟರು ನಿಮ್ಮ ಹತ್ರ ಇರೋ ಅವನ ಜಾತಕದ ಪ್ರಕಾರ ಬೇಗನೆ ನೀವೆಲ್ಲರೂ ನಾಶ ಆಗೋಗ್ತೀರಾ, ಬೀದಿಗೆ ಬೀಳ್ತೀರಾ, ದರಿದ್ರಕ್ಕೆ ನೋವಿಗೆ ಕೇರ್ ಆಫ್ ಆಗಿ ಜೀವನನೇ ನಾಶ ಮಾಡ್ಕೋತೀರಾ. ಮೇಡಮ್, ಏನು ಇವತ್ತು ಮಗುಗೆ 21ನೇ ದಿನ ಮೇಡಮ್. ನಾಳೆ 22ನೇ ದಿನ, ನಾಡಿದ್ದು 23ನೇ ದಿನ. ಅದಕ್ಕೆ ಅದು ಹಾಗಲ್ಲ ಮೇಡಮ್,
ಇವತ್ತು ಮಗುಗೆ ಹೆಸರಿಡ್ಬೇಕು ಮೇಡಮ್. ಯಾಕೆ? ಇದೇನು ಮೇಡಮ್, ಹೆಸರಿಡ್ಬೇಕು ಅಂದ್ರೆ ಯಾಕೆ ಅಂತಿದ್ದೀರಾ? ಅದೇ ಇವನಿಗೆ ಹೆಸರು ಯಾಕೆ ಅಂದಿದ್ದು. ಪ್ರತಿಯೊಂದು ಮನುಷ್ಯರಿಗೂ ಹೆಸರಿರುತ್ತೆ ಅಲ್ವಾ ಕರೆಯೋದಿಕ್ಕೆ. ಈಗ ಇವನಿಗೆ ಹೆಸರಿಡ್ದೇನೆ ಚಿನ್ನ, ಮುದ್ದು, ಪಾಪು ಅಂತ ಕರೆದ್ರೆ ಏನಾದ್ರೂ ಪ್ರಾಬ್ಲಮ್ ಆಗುತ್ತಾ? ಅದು ಹಾಗಲ್ಲ ಮೇಡಮ್. ಇವ್ನು ನನ್ನ ಹೋಟೆಲಿದ್ದಾಗ ನೀವು ನನ್ನ ಮನೆಗೆ ಕರ್ಕೊಂಡು ಬಂದ್ರಿ. ನಮಗೆ ಅನ್ನ ಮನೆ ಎಲ್ಲ ಕೊಟ್ಟಿದ್ದೀರಾ, ತುಂಬ ಸಹಾಯ ಮಾಡಿದ್ದೀರಾ. ಅದಕ್ಕೆ ಇವನಿಗೆ ನಿಮ್ಮ ಹೆಸರು ಬರೋ ಹಾಗೆ ಹೆಸರಿಡೋಣ ಅನ್ಕೋತಿದ್ದೀವಿ. ಐಶ್ವರ್ಯ ರಾಯ್ ಅಂತ ಇಡ್ತೀಯಾ? ಅದು ಅದು ಹುಡುಗಿ ಹೆಸರು ಅನ್ಸತ್ತೆ ಮೇಡಮ್. ಮತ್ತೆ ನನ್ನ ಹೆಸರು ಬರೋ ಹಾಗೆ ಇಡ್ತೀವಿ ಅಂತ ಅಂದೆ. ಆದ್ರೂ ನನ್ನ ಶತ್ರು ಮಗನ್ಗೆ ನನ್ನ ಹೆಸರು ಬರೋ ಹಾಗೆ ಹೆಸರಿಡೋದೇನೋ ನಾನ್ಸೆನ್ಸ್. ಬೇರೆ ಯಾವ್ದಾದ್ರೂ ಹೆಸರು ಹೇಳಿ ಮೇಡಮ್. ಏಯ್ ಸುಮ್ನೆ ಹೋಗು. ಎಂತ ದೊಡ್ಡ ದೊಡ್ಡ ವಿಶ್ವವಿದ್ಯಾಲಯಕ್ಕೆ ಇವತ್ತಿರೋ ಹೆಸರು ನಾಳೆ ಇರೋದಿಲ್ಲ. ಇನ್ನು ಇವನಿಗೆ ಯಾಕೆ ಹೆಸರು ಆಮೇಲೆ ನೋಡೋಣ, ಮೊದಲಿನಿಂದ ಹೋಗು. ಹೆಸರಿಡೋಣ ಅಂದ್ರೆ ಮೇಡಮ್ ಯಾಕೆ ಅಷ್ಟೊಂದು ಕೋಪ ಮಾಡ್ಕೊಂಡ್ರು? ನಿನ್ಗೆ ಹೆಸರು ಇಡಕ್ಕಾಗ್ತಾ ಇಲ್ಲ. ಹೇಳು ಕಂದ, ಏನ್ ಹೆಸರಿಡ್ಲಿ ನಿನ್ಗೆ? ನನ್ಗೇನೂ ಅರ್ಥ ಆಗ್ತಾ ಇಲ್ಲ. ಸ್ವಾಮಿ, ಮಗುಗೆ ಏನ್ ಹೆಸರಿಡ್ಬೇಕು ಅಂತ ಗೊಂದಲದಲ್ಲಿರುವಾಗ ನೀನೇ ಇದನ್ನ ತೋರಿಸ್ತೀಯ ತಂದೆ? ಇಡ್ತೀನಿ ಸ್ವಾಮಿ, ನಿನ್ನ ಹೆಸರೇ ನನ್ನ ಮಗಂಗೆ ಇಡ್ತೀನಿ. ಓ ಮುದ್ದು ಬಂಗಾರ, ನಿನ್ ಹೆಸರು ಕೃಷ್ಣ ಕಣೋ. ಮಗನ್ ಹೆಸರು ಕೃಷ್ಣ. ಇನ್ಮೇಲೆ ನಿನ್ನ ಎಲ್ರೂ ಹಾಗೆ ಕರೆಯೋದು. ಕೃಷ್ಣ ಕೃಷ್ಣ ಕೃಷ್ಣ. ನನ್ ಕಂದನ್ಗೆ ಕೃಷ್ಣನ್ ಹೆಸರು ಇಷ್ಟ ಆಯ್ತು ಅನ್ಸತ್ತೆ. ಇದು ಆ ದೇವ್ರು ಕೊಟ್ಟಿರೋ ಹೆಸರು ಕಂದ. ಆ ಯಶೋದಮ್ಮ ಆ ಬಾಲಕೃಷ್ಣನ್ನ ಬೆಳೆಸ್ದ ಹಾಗೆ ನಾನು ಕೂಡ ನಿನ್ನ ಪ್ರೀತಿಯಿಂದ ಸಾಕ್ತೀನಿ. ಹೇ ನೋಡು ನೋಡು ನೋಡು, ಓನು ಕಂದ. ವಸಂತ, ಇವನು ಆನಂದ ಗಜಪತಿ ವರ್ಮನ ಮೊಮ್ಮಗ. ಇವನ್ ನಗುವಲ್ಲೇ ಗೊತ್ತಾಗ್ತಿದೆ ನಮ್ಮ ವಂಶದ ಪ್ರಸಿದ್ಧಿ. ಕಂದ, ಈಗ ನೀನ್ ಅಲ್ಲಿಗೆ ಹೋಗಿ ನಿನ್ಗೆ ಇಷ್ಟ ಬಂದಿದ್ದು ತಗೋಬೇಕು.
ಹಿಡ್ಕೋ ಹಿಡ್ಕೋ ಮಗನೆ. ಬಾಲಕೃಷ್ಣನ್ಗೆ ಫ್ಲೂಟ್ ಅಂದ್ರೆ ಇಷ್ಟ ಅಲ್ವಾ, ಅದಕ್ಕೆ ಅವನು ಆ ಕಡೆ ಹೋಗ್ತಿದ್ದಾನೆ. ಅದೇ ಅಲ್ಲಿ ಹೋಗು. ಈ ಸಲ ಕೃಷ್ಣನ್ಗಿಷ್ಟ ಆಗೋ ಫ್ಲೂಟ್ ತಗೊಳ್ಳೋ. ಕಂದ, ಅದು ಮುದ್ದು ಕಂದ, ನೀನು ತಗೋಬೇಕಾದ್ದು ಫ್ಲೂಟು, ಅದನ್ನ ತಗೋಬಾರ್ದು. ಇವನೇನು ಇಂಥ ತಗೋತಿದ್ದಾನೆ? ಅಲ್ಲಲ್ಲ ಪೂರ್ಣ, ಮಗು ಅಳ್ತಿದ್ರು ಕೇಳ್ದೆ ಏನು ಯೋಚನೆ ಮಾಡ್ತಿದ್ಯಾ? ಮಗುಗಿವತ್ತು 6 ತಿಂಗಳು 6ನೇ ದಿನ. ಕೃಷ್ಣನ್ಗೆ ಅನ್ನಪ್ರಾಶನ ಮಾಡಿಸಿ ಹೊಗ್ಗಿ ತಿನ್ಸೋ ಅಂತ ದಿನ. ಓ ಅಷ್ಟೇನಾ? ಇದಕ್ಕೆಲ್ಲ ಬೇಜಾರು ಮಾಡ್ಕೊಂಡು ಕುತ್ಕೊಂಡ್ಬಿಟ್ರೆ ಹೇಗೆ? ಇದಾರಲ್ಲ ನಿಮ್ಮ ಐಶ್ವರ್ಯ ಮೇಡಮ್ ಅವರು, ಅವ್ರ ಹತ್ರ ಹೋಗಿ ಮಗುಗೆ ಅನ್ನಪ್ರಾಶನ ಮಾಡಿಸ್ಬೇಕು ಅಂದ್ರೆ ಅವರೇ ಮಾಡಿಸ್ತಾರಲ್ಲ. ಮೇಡಮ್ ಮುಂಚೆ ತರ ಇಲ್ಲ ರೀ ಇವಾಗ. ನಾನು ಏನೇ ಹೇಳಿದ್ರು ಕೋಪ ಮಾಡ್ಕೋತಾರೆ. ನೀನೇನೋ ತಪ್ಪು ಮಾಡಿರ್ತೀಯ, ಅದಕ್ಕೆ ಮೇಡಮ್ ಹಾಗೆ ನಡ್ಕೋತಿದ್ದಾರೆ. ತಪ್ಪು ಮಾಡಿರೋದು ನಾನಲ್ಲ ರೀ, ನೀವು. ನಾನೇನ್ ತಪ್ಪು ಮಾಡಿದೆ ಪೂರ್ಣ? ಕುಡಿಯೋದು ನೀವ್ ಹೀಗೆ ದಿನ ಕುಡ್ಕೊಂಡು ಬರೋದು ಮೇಡಮ್ಗೆ ಸ್ವಲ್ಪನೂ ಇಷ್ಟ ಇಲ್ಲ. ಒಳ್ಳೆ ಮನ್ಸಿಂದ ನಮ್ಗೆ ಜಾಗ ಕೊಟ್ಟು ಕೆಲಸ ಕೊಟ್ಟು ಸಹಾಯ ಮಾಡಿದ್ದಾರೆ. ನಮ್ ಜೀವನ ಚೆನ್ನಾಗಿರ್ಬೇಕು ಅಂತ ನಿಮ್ಗೆ ಬುದ್ಧಿ ಕೂಡ ಹೇಳ್ತಾರೆ. ನೀವು ಮಾತ್ರ ಮಾತೇ ಕೇಳಲ್ಲ. ಅದಕ್ಕೆ ಮೇಡಮ್ ನಮ್ಮ ಮೇಲೆ ಕೋಪ ಮಾಡ್ಕೊಂಡಿರೋದು. ನೀವು ಕುಡಿಯೋದ್ರಿಂದನೇ ಮೇಡಮ್ ಹೀಗಾಡ್ತಿರೋದು. ಇಷ್ಟಕ್ಕೆ ಹೀಗೆ ಬೇಜಾರು ಮಾಡ್ಕೋಬೇಕಾ ಪೂರ್ಣ? ಮೇಡಮ್ ಮಾಡದೇ ಇದ್ರೇನು ನಮ್ ಪಾಪಗೆ ಅದೇನ್ ಮಾಡ್ಬೇಕೋ ನಾವೇ ಮಾಡೋಣ. ಅನ್ನಪ್ರಾಶನ ನಾವೇ ಮಾಡೋದಾ? ಹೇಗ್ರಿ? ಮತ್ತೆ ಈ ಕಂಟಿ ಅಂದ್ರೆ ಏನ್ ಅನ್ಕೊಂಡಿದ್ಯಾ? ಕೋಟಿ ಬುದ್ಧಿ ಇರೋ ನಾನು ಈ ಮಗುಗೆ ಹೇಗ್ ಅನ್ನಪ್ರಾಶನ ಮಾಡಿಸ್ತೀನೋ ನೋಡ್ತೀರೋ. ಇರುಮ್ಮ ಇರು ಕಂದ. ಏನ್ರಿ ಏನ್ ಮಾಡ್ತಾ ಇದ್ದೀರಾ? ಒಂದ್ ನಿಮಿಷ ಇರು ಪೂರ್ಣ. ಇಲ್ಲ ಕಂದ, ಇಲ್ಲ ಆಯ್ತು. ಇದು ಇಲ್ಲಿರ್ಲಿ. ಇದೂ ಇಲ್ಲೇ ಇರ್ಲಿ. ಮಗು ಕೊಡು ಪೂರ್ಣ, ಮಗುನ ಅಲ್ಲಿ ಮಲಗ್ಸೋಣ. ಬೇಡ ರೀ, ಯಾರಾದ್ರೂ ಹೀಗೆ ಅನ್ನಪ್ರಾಶನ ಮಾಡಿಸ್ತಾರಾ? ಪೂರ್ಣ, ಮಗುನ ಅಲ್ಲಿ ಮಲಗ್ಸಿದ್ರೆ ಆ ಮಗು ಏನ್ ಮಾಡುತ್ತೋ ಈಗ್ಲೇ ಗೊತ್ತಾಗುತ್ತೆ. ಪರವಾಗಿಲ್ಲ, ಇಲ್ಲಿ ಕೊಡು ಹೇಳ್ತೀನಿ.
ಹಾಗೆ ಬಂಗಾರ ಹಿಡ್ಕೋ ಹಿಡ್ಕೋ ಹಿಡ್ಕೋ. ಇಲ್ಲಿರೋದೆಲ್ಲ ನಿಮ್ಮ ಅಪ್ಪನಿಗೆ ಇಷ್ಟವಾದ್ದೆ. ನೀನ್ ಏನ್ ಹಿಡ್ಕೊಂಡ್ರು ನನಗೆ ಸಂತೋಷನೇ ಕಣೋ. ಹಿಡ್ಕೋ ಹಿಡ್ಕೋ. ದೇವ್ರೆ, ನನ್ನ ಮಗುನ ನೀನೇ ರಕ್ಷಣೆ ಮಾಡ್ಬೇಕಪ್ಪ. ನನ್ ಮುದ್ದು ಬಂಗಾರ. ಇವನೇನು ಗ್ಲಾಸ್ ಹಿಡ್ಕೊಳ್ದೆ ಫ್ಲೂಟ್ ಹಿಡ್ಕೊಂಡ್ಬಿಟ್ನಲ್ಲ. ನನಗ್ ಗೊತ್ತು ರೀ, ನನ್ ಮಗ ಕೆಟ್ಟ ಕೆಲ್ಸ ಮಾಡಲ್ಲ ಅಂತ. ಓಹೋ. ಇವನ್ ಹೆಸರು ಕೃಷ್ಣ. ಅದಕ್ಕೆ ಆ ಕೃಷ್ಣನ್ಗಿಷ್ಟ ಆಗಿರೋ ಕೊಳಲೆ ಹಿಡ್ಕೊಂಡ. ನನ್ ಮುದ್ದು ಬಂಗಾರ. ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ಕಂದ. ಯಾಕೆ ಹೀಗಾಯ್ತು? ನನ್ ಮಗ ಬಾಲಕೃಷ್ಣನ್ ತರ ಫ್ಲೂಟ್ ಹಿಡ್ಕೋತಾನೆ ಅನ್ಕೊಂಡ್ರೆ ಏನೇನೋ ಹಿಡ್ಕೊಂಡಲ್ಲ. ಇದೇನು ಅಂತ ನನ್ಗೆ ಅರ್ಥನೇ ಆಗ್ತಿಲ್ವಲ್ಲ. ಇದನ್ನೆಲ್ಲ ನೋಡ್ತಿದ್ರೆ ನನ್ ಮಗನ್ ಜೀವನ ಹೇಗಿರುತ್ತೋ ಅಂತ ತುಂಬಾ ಭಯ ಆಗ್ತಿದೆ. ಮಾವ, ಆನಂದ ವಿಹಾರಿಗೆ ಕೇಕ್ ತಿನ್ಸಿ. ಓಕೆ. ಹಲೋ ಸಿಂಗ್, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಸರ್, ನೀವು ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ ಸರ್. ಇಲ್ಲಿ ತುಂಬಾ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಪ್ರಾಬ್ಲಮಾ? ಹೌದು ಸರ್. ಈ ಟೈಮ್ನಲ್ಲಿ ಅಶೋಕ್ ಸರ್ ಕೂಡ ಇಲ್ಲಿಲ್ವಲ್ಲ ಸರ್, ನಿಮ್ಮ ಜೊತೆ ಇದ್ದಾರೆ. ಈ ಪ್ರಾಬ್ಲಮ್ನ ಅವರು ಮಾತ್ರ ಸಾಲ್ವ್ ಮಾಡ್ಬೋದು. ಅದಕ್ಕೆ ಸರ್ ದಯವಿಟ್ಟು ಇಮಿಡಿಯೇಟ್ಲಿ ಅಶೋಕ್ ಸರ್ನ ಇಲ್ಲಿ ಕಳಿಸಿ ಸರ್. ಆದರೆ ಪ್ರಾಬ್ಲಮ್ ಏನು ಸಿಂಗ್? ಏನಾಯ್ತು ಅಂದ್ರೆ ಅದೇ ಸರ್ ಆಗಿದ್ದು. ನೀವೇನು ಟೆನ್ಷನ್ ಆಗಬೇಡಿ ಸಿಂಗ್. ನಿಮ್ಮ ಪ್ರಾಬ್ಲಮ್ ಏನು ಅಂತ ಇವಾಗ ನನಗೆ ಅರ್ಥ ಆಯಿತು. ನಾನು ಇವಾಗಲೇ ಹೊರಟು ಅಲ್ಲಿಗೆ ಬರ್ತೀನಿ. ಒಂದು 2 days ಅಲ್ಲೇ ಇದ್ದು ನಿಮ್ಮ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡಿ ಮತ್ತೆ ಬೆಂಗಳೂರಿಗೆ ವಾಪಸ್ ಬರ್ತೀನಿ. ಇಲ್ಲಿ 2 days ಇದ್ರೆ ಸಾಲ್ವ್ ಆಗೋ ಪ್ರಾಬ್ಲಮ್ ಅಲ್ಲ ಸರ್. ನಮಗೆ ಬೇಕಾಗಿರೋದು ಟೆಂಪ್ರರಿ ಸೊಲ್ಯೂಷನ್ ಅಲ್ಲ ಸರ್, ಪರ್ಮನೆಂಟ್ ಸೊಲ್ಯೂಷನ್. ಹಾಗಾಗಬೇಕು ಅಂದರೆ ಅಶೋಕ್ ಸರ್ ಇಲ್ಲೇ ಇರಬೇಕು. ಹಲೋ ಸಿಂಗ್, ನಾನು ಅಶೋಕ್ ಮಾತಾಡ್ತಾ ಇದ್ದೀನಿ ಸರ್. ನೀವೇನು ಹೆದರ್ಬೇಡಿ, ನಾನು ಇವತ್ತೇ ಹೊರಟು ಅಲ್ಲಿಗೆ ಬರ್ತೀನಿ. ಹಾಗೇ ಆಗಲಿ ಸರ್. ಥ್ಯಾಂಕ್ ಯು ಸರ್. ಇಡ್ತೀನಿ ಸರ್. ಅಣ್ಣ, ನೀನೇನು ಹೇಳ್ತಿದ್ಯಾ? ಅಖಿಲ್, ಈಗ ನಾನು ತಗೊಂಡಿದ್ದ ನಿರ್ಧಾರ ಕರೆಕ್ಟಾಗೇ ಇದೆ. ಹಾಗಲ್ಲ ಅಣ್ಣ. ಅರ್ಥ ಮಾಡ್ಕೋ ಅಖಿಲ್, ಇಷ್ಟಕ್ಕೂ ನಾನೇನಾದರೂ ಹೊಸ ಜಾಗಕ್ಕೆ ಹೋಗ್ತಿರೋದಾ?
ಇದಕ್ಕೂ ಮೊದಲು ಅಲ್ಲೇ ಇದ್ವಲ್ವಾ? ಅದು ಅಲ್ಲದೆ ಮಕ್ಕಳಿಗೂ ಸ್ಕೂಲ್ ಅಲ್ಲೇ ಅಭ್ಯಾಸ ಆಗಿದೆ. ಈ ವಿಷಯ ಮಮ್ಮಿ ಡ್ಯಾಡಿಗೆ ಗೊತ್ತಾದ್ರೆ ಬೇಜಾರಾಗ್ತಾರೆ. ನೀವಿವಾಗ ಅಲ್ಲಿಗೆ ಹೋಗ್ತೀವಿ ಅಂದರೆ ಅವ್ರು ಒಪ್ಕೊಳ್ಳಲ್ಲ. ಏನಾದರೂ ಮಾಡಿ ಅವ್ರನ್ನ ಕನ್ವಿನ್ಸ್ ಮಾಡ್ತೀನಿ. ಏನ್ ಕಂದ ಇದು? ಹೀಗ್ ಬಂದು ಹೀಗ್ ಹೊರಟೆ ಅಂತಿದೆಯಲ್ಲ. ನಾನು ಹೋಗ್ಬೇಡ ಅಂತ ಹೇಳ್ತಿದ್ದೀನಿ ಮಮ್ಮಿ, ಆದರೆ ಅಣ್ಣನೇ ಕೇಳ್ತಾ ಇಲ್ಲ.